ದ ಫೆಡರಲ್ ಕರ್ನಾಟಕದ ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಬೆಳಕಿಲ. ಇಂದಿನ 3 ಪ್ರಮುಖ ಸುದ್ದಿಗಳನ್ನು ನೋಡೋದಾದ್ರೆ, ಮೊದಲನೇ ಸುದ್ದಿ, ಇಡಿ ದಾಳಿಯ ಬೆನ್ನಲ್ಲೇ ಐಎಎಸ್ ಅಧಿಕಾರಿ ನಾಪತ್ತೆ, ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ. ಎರಡನೇ ಸುದ್ದಿ, ಮಂಗಳೂರಿನ ರೈಲು ಪ್ರಯಾಣಿಕರಿಗೆ ಸಂತಸ ಸುದ್ದಿ, ಪಾಲಕ್ಕಾಡ್ ವಿಭಾಗ ಮೈಸೂರು ಡಿವಿಷನ್ಗೆ ಸೇರ್ಪಡೆ. ಮೂರನೇ ಸುದ್ದಿ, ರಾಜ್ಯದಲ್ಲಿ ಕೃತಕ ಪನ್ನೀರ್ಗೆ 1 ವರ್ಷ ನಿಷೇಧ, ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಕಟ್ಟೆಚ್ಚರ. ಇದೀಗ ಸುದ್ದಿಗಳ ವಿಶ್ಲೇಷಣೆ. ಕರ್ನಾಟಕ ಲೋಕಸೇವಾ ಆಯೋಗದ ಕೆಪಿಎಸ್ನಲ್ಲಿ ನಡೆದಿದೆ ಎನ್ನಲಾದ ನೇಮಕಾತಿ ಅಕ್ರಮದ ತನಿಖೆ ತೀವ್ರಗೊಳಿಸುತ್ತಿರುವ ನಡುವೆ ರಾಜ್ಯದ ಹಿರಿಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಿಗೂಢವಾಗಿ ಸಂಪರ್ಕಕ್ಕೆ ಸಿಗದಿರುವ ಪ್ರಕರಣ ಭಾರಿ ಸಂಚಲನ ಮೂಡಿಸಿದೆ. ಮಾರ್ಚ್ ವರೆಗೆ ಕೆಪಿಎಸ್ಸಿಯ ಪರೀಕ್ಷಾ ನಿಯಂತ್ರರಾಗಿದ್ದ ಜ್ಞಾನೇಂದ್ರ ಕುಮಾರ್ ಪ್ರಸ್ತುತ ಕರ್ನಾಟಕದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ಜನವರಿಯಲ್ಲಿ ನಡೆದ ಪಶುವೈದ್ಯ ಅಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಉಸ್ತುವಾರಿ ಜವಾಬ್ದಾರಿಯು ಅವರ ಮೇಲಿತ್ತು ಎಂದು ವರದಿಯಾಗಿದೆ. ಇದೇ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಆಗಸ್ಟ್ 18ರಂದು ಕರ್ನಾಟಕ ಮತ್ತು ಅಹಮದಾಬಾದ್ ಸೇರಿದಂತೆ ಒಟ್ಟು 21 ಸ್ಥಳಗಳಲ್ಲಿ ಶೋಧ ನಡೆಸಿತ್ತು. ಕೆಪಿಎಸ್ ಕಚೇರಿ, ಅಮಾನತುಗೊಂಡ ಅಧ್ಯಕ್ಷರ ನಿವಾಸ, ಸದಸ್ಯರ ಮನೆ, ಮಧ್ಯವರ್ತಿಗಳ ಕಚೇರಿಗಳು, ಪರೀಕ್ಷಾ ಮೌಲ್ಯಮಾಪನ ಸಂಸ್ಥೆ ಹಾಗೂ ಆಯ್ಕೆಯಾದ ಕೆಲವು ಪಶುವೈದ್ಯ ಅಭ್ಯರ್ಥಿಗಳ ಮನೆಗೂ ಶೋಧ ವ್ಯಾಪ್ತಿಗೆ ಬಂದಿದ್ದವು. ಪ್ರಶ್ನೆ ಪತ್ರಿಕೆ ಸೋರಿಕೆ, OMR ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಅಕ್ರಮ ಆಯ್ಕೆ ಸೇರಿದಂತೆ ಗಂಭೀರ ಆರೋಪಗಳ ಬಗ್ಗೆ ತನಿಖೆ ನಡೆಯುತ್ತಿದೆ. ಇಡಿ ದಾಳಿಯ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ಸಂಪರ್ಕಕ್ಕೆ ಸಿಗದಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಲಭ್ಯವಿರುವ ವರದಿಗಳ ಪ್ರಕಾರ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳಿ ದೆಹಲಿ ಪ್ರಯಾಣಿಸಲು ವಿಮಾನ ಟಿಕೆಟ್ ಕಾಯ್ದಿರಿಸಿದ್ರು. ವಿಮಾನ ಹಾರಾಟಕ್ಕೆ ಸುಮಾರು 90 ನಿಮಿಷಗಳ ಮೊದಲು ತರಾತುರಿಯಲ್ಲಿ ಟಿಕೆಟ್ ಬುಕ್ ಮಾಡಲಾಗಿತ್ತು ಎನ್ನಲಾಗಿದೆ. 30,253 ರೂಪಾಯಿಗಳನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿಸಲಾಗಿತ್ತು ಎಂಬ ಮಾಹಿತಿಯು ಹೊರಬಿದ್ದಿದೆ. ವಿಮಾನ ನಿಲ್ದಾಣಕ್ಕೆ ಪ್ರವೇಶಿಸಿದ ಬಳಿಕ ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದ್ದು, ನಂತರ ಕುಟುಂಬಸ್ಥರೊಂದಿಗೂ ಸಂಪರ್ಕ ಸಾಧ್ಯವಾಗಲಿಲ್ಲ ಎನ್ನಲಾಗಿದೆ. ವಿಮಾನ ನಿಲ್ದಾಣದ ಸಿಸಿಟಿವಿ ದೃಶ್ಯಾವಳಿಗಳಲ್ಲೂ ಅವರ ಚಲನವಲನ ದಾಖಲಾಗಿರುವ ಬಗ್ಗೆಯೂ ವರದಿಯಾಗಿದೆ. ಜ್ಞಾನೇಂದ್ರ ಕುಮಾರ್ ವಿಮಾನ ಹತ್ತಿ ದೆಹಲಿಗೆ ತೆರಳಿದರೆ ಅಥವಾ ವಿಮಾನ ನಿಲ್ದಾಣದಿಂದ ಬೇರೆ ಮಾರ್ಗದಲ್ಲಿ ತೆರಳಿದರೆ ಎಂಬುದು ಈಗ ತನಿಖೆಯ ಪ್ರಮುಖ ಪ್ರಶ್ನೆಯಾಗಿದೆ. ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರು ಈ ವಿಚಾರವನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರ ಗಮನಕ್ಕೆ ತಂದಿದ್ದು, ಅಧಿಕಾರಿಯನ್ನು ಪತ್ತೆ ಹಚ್ಚುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಇನ್ನೊಂದು ಪ್ರಮುಖ ಪ್ರಶ್ನೆ ಇದೆ. ಇಡಿ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿರುವುದು ಕೇವಲ ಆಕಸ್ಮಿಕವೇ ಅಥವಾ ತನಿಖೆಯಿಂದ ದೂರ ಉಳಿಯುವ ಪ್ರಯತ್ನವೇ? ಸದ್ಯಕ್ಕೆ ಇದಕ್ಕೆ ಅಧಿಕೃತ ಉತ್ತರ ಸಿಗಲಿಲ್ಲ. ತನಿಖೆ ಪೂರ್ಣಗೊಳ್ಳುವ ಮುನ್ನವೇ ಯಾವುದೇ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ. ಆದರೆ ಪಶುವೈದ್ಯ ಅಧಿಕಾರಿ ನೇಮಕಾತಿ ಪರೀಕ್ಷೆಯ ಉಸ್ತುವಾರಿಯ ಜವಾಬ್ದಾರಿ ಹೊಂದಿದ್ದ ಅಧಿಕಾರಿಯೊಬ್ಬರು ತನಿಖೆಯ ಮಹತ್ವದ ಹಂತದಲ್ಲಿ ಸಂಪರ್ಕಕ್ಕೆ ಸಿಗದಿರುವುದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ತಂದಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಕುರಿತು ಪ್ರತಿಕ್ರಿಯಿಸಿ, ಪೊಲೀಸರು ಸಮಗ್ರ ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನ ಯಾವುದೇ ಫಾರ್ಮಲ್ ಕಂಪ್ಲೇಂಟ್ ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವರು ಯಾರನ್ನ ಆಗ್ಲಿ ಲಾಡ್ಜ್ ಮಾಡಿಲ್ಲ. ಮತ್ತೆ ಇವತ್ತು ಕೂಡ ಬೆಳಿಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನ್ ಮಾಡಬೇಕು ನೋಡೋಣ. ಅದು ಆಸ್ ಆಫ್ ನೌ ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟ್ ಅಲ್ಲಿ ಕಂಡು ಬಂದ್ರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಜ್ಞಾನೇಂದ್ರ ಕುಮಾರ್ ಎಲ್ಲಿಗೆ ತೆರಳಿದ್ದಾರೆ, ಅವರ ಮೊಬೈಲ್ ಏಕೆ ಸ್ಥಗಿತಗೊಳಿಸಲಾಗಿದೆ ಮತ್ತು ಅವರ ಚಲನವಲನಗಳ ಹಿಂದಿನ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಲಾಗುತ್ತಿದೆ. ಹಾಗಾದ್ರೆ ಭಾರತದಲ್ಲಿ ಈ ಹಿಂದೆ ಐಎಎಸ್ ಅಧಿಕಾರಿಗಳು ಈ ರೀತಿ ನಾಪತ್ತೆಯಾಗಿರುವ ಪ್ರಕರಣಗಳಿವೆ? ಇಲ್ಲಿ ಒಂದು ಗಮನಾರ್ಹ ಅಂಶವಿದೆ. 2015ರಲ್ಲಿ ಪ್ರಕಟವಾದ ವರದಿಯೊಂದರಲ್ಲಿ ವಿದೇಶದಲ್ಲಿ ಅಧ್ಯಯನ, ರಜೆ ಅಥವಾ ಅಧಿಕೃತ ನಿಯೋಜನೆಗೆ ತೆರಳಿ ಮರಳಿದ ವರ್ಷಗಳ ಕಾಲ ಸೇವೆಗೆ ಗೈರಾಗಿದ್ದ ಸುಮಾರು 12 ಐಎಎಸ್ ಅಧಿಕಾರಿಗಳ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೆಲವರು ವಿದೇಶದಲ್ಲೇ ಖಾಸಗಿ ಉದ್ಯೋಗದಲ್ಲಿ ತೊಡಗಿದ್ದಾರೆ ಎಂಬ ಶಂಕೆಯೂ ಆಗ ವ್ಯಕ್ತವಾಗಿತ್ತು. ಆದ್ರೆ ಇದು ಜ್ಞಾನೇಂದ್ರ ಕುಮಾರ್ ಪ್ರಕರಣದಂತೆ ತನಿಖೆ ನಡೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ಸಂಪರ್ಕ ಕಳೆದುಕೊಂಡ ಘಟನೆಯಲ್ಲ. ಈಗ ಜ್ಞಾನೇಂದ್ರ ಕುಮಾರ್ ಪತ್ತೆಯಾಗುತ್ತಾರೆ, ಅವರು ನಿಜವಾಗಿಯೂ ದೆಹಲಿಗೆ ತೆರಳಿದ್ದಾರೆ ಅಥವಾ ಬೇರೆ ಯಾವುದಾದರೂ ಸ್ಥಳದಲ್ಲಿ ಇದ್ದಾರೆ? ಕೆಪಿಎಸ್ಸಿ ನೇಮಕಾತಿ ಅಕ್ರಮದ ತನಿಖೆಯೊಂದಿಗೆ ಅವರ ನಾಪತ್ತೆಗೆ ಯಾವುದಾದ್ರೂ ಸಂಬಂಧವಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯಿಂದಲೇ ಉತ್ತರ ನೀಡಬೇಕಾಗಿದೆ. ಇದೀಗ ಎರಡನೇ ಸುದ್ದಿ, ಕರಾವಳಿ ಕರ್ನಾಟಕದ ದಶಕಗಳ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಮಂಗಳೂರು ರೈಲ್ವೆ ಆಡಳಿತದಲ್ಲಿ ಬಹುದೊಡ್ಡ ಬದಲಾವಣೆಗೆ ರೈಲ್ವೆ ಮಂಡಳಿ ಮುಂದಾಗಿದ್ದು, ಇಷ್ಟು ದಿನ ದಕ್ಷಿಣ ರೈಲ್ವೆ ಪಾಲಕ್ಕಾಡ್ ವಿಭಾಗದ ವ್ಯಾಪ್ತಿಯಲ್ಲಿದ್ದ ಮಂಗಳೂರು ಪ್ರದೇಶವನ್ನು ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಸೇರಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರ ಹೊರಬೀಳುತ್ತಿದ್ದಂತೆ ಕೇರಳದಲ್ಲಿ ವಿರೋಧವು ಆರಂಭವಾಗಿದೆ. ಮಂಗಳೂರು ಜಂಕ್ಷನ್ ಅನ್ನು ಪಾಲಕ್ಕಾಡ್ ವಿಭಾಗದಿಂದ ಬೇರ್ಪಡಿಸುವುದು ಏಕಪಕ್ಷೀಯ ನಿರ್ಧಾರ ಎಂದು ಆಕ್ಷೇಪ ವ್ಯಕ್ತವಾಗಿದೆ. ಹಾಗಾದ್ರೆ ಈ ಬದಲಾವಣೆ ಏನು? ಕರಾವಳಿ ಕರ್ನಾಟಕಕ್ಕೆ ಇದರಿಂದ ಆಗುವ ಲಾಭವೇನು?
ಕೇರಳ ಏಕೆ ವಿರೋಧಿಸುತ್ತಿದೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ. 2026 ಅಕ್ಟೋಬರ್ 1ರಿಂದ ಮಂಗಳೂರು ರೈಲ್ವೆ ಪ್ರದೇಶದ ಆಡಳಿತದಲ್ಲಿ ಮಹತ್ವದ ಬದಲಾವಣೆ ಜಾರಿಗೆ ಬರಲಿದೆ. ಇಲ್ಲಿಯವರೆಗೆ ಮಂಗಳೂರು ರೈಲ್ವೆ ಜಾಲದ ವಿವಿಧ ಭಾಗಗಳು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗ, ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗ ಹಾಗೂ ಕೊಂಕಣ ರೈಲ್ವೆ ನಿಗಮದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಈ ಮೂರು ವಿಭಿನ್ನ ಆಡಳಿತ ವ್ಯವಸ್ಥೆಯಿಂದಾಗಿ ರೈಲು ಕಾರ್ಯಾಚರಣೆ, ನಿಲ್ದಾಣ ಅಭಿವೃದ್ಧಿ, ಹೊಸ ರೈಲುಗಳ ಬೇಡಿಕೆ ಮತ್ತು ಹಳಿಗಳ ನಿರ್ವಹಣೆಯಲ್ಲಿ ಸಮನ್ವಯದ ಸಮಸ್ಯೆಗಳಿವೆ ಎಂಬ ಆರೋಪ ಬಹಳ ಹಿಂದಿನಿಂದಲೂ ಕೇಳಿಬರುತ್ತಿತ್ತು. ಹೊಸ ವ್ಯವಸ್ಥೆಯಲ್ಲಿ ಮಂಗಳೂರು ಪ್ರದೇಶವನ್ನು ಮೈಸೂರು ವಿಭಾಗದ ವ್ಯಾಪ್ತಿಗೆ ತರಲಾಗುತ್ತಿದೆ. ಪ್ರಸ್ತುತ ಪಡಿಲ್ವರೆಗೆ ಇರುವ ಆಡಳಿತಾತ್ಮಕ ಗಡಿಯನ್ನು ಉಳ್ಳಾಳದವರೆಗೆ ವಿಸ್ತರಿಸಲಾಗುವುದು ಎನ್ನಲಾಗಿದೆ. ತೋಕೂರು ನಿಲ್ದಾಣವು ಕೊಂಕಣ ರೈಲ್ವೆ ಮತ್ತು ನೈಋತ್ಯ ರೈಲ್ವೆ ನಡುವೆ ಸಂಪರ್ಕ ಕೇಂದ್ರವಾಗಿ ಮುಂದುವರೆದಿದೆ. ಮಂಗಳೂರಿಗೆ ಏಕೆ ಈ ಬದಲಾವಣೆ ಬೇಕಿತ್ತು? ಇಲ್ಲಿಯವರೆಗೆ ಮಂಗಳೂರು ಹಲವು ರೈಲ್ವೆ ವಿಷಯಗಳಿಗೆ ಕೇರಳದ ಪಾಲಕ್ಕಾಡ್ ವಿಭಾಗವನ್ನು ಅವಲಂಬಿಸಬೇಕಾಗಿತ್ತು. ಸ್ಥಳೀಯ ಸಮಸ್ಯೆ ಇರಲಿ, ನಿಲ್ದಾಣದ ಅಭಿವೃದ್ಧಿ ಇರಲಿ ಅಥವಾ ಹೊಸ ಸೌಲಭ್ಯಗಳ ಬೇಡಿಕೆ ಇರಲಿ, ಆಡಳಿತಾತ್ಮಕ ನಿರ್ಧಾರಕ್ಕಾಗಿ ದೂರದ ಪಾಲಕ್ಕಾಡ್ ಕಚೇರಿಯವರೆಗೆ ಕಡತಗಳು ಸಾಗಬೇಕಾಗಿತ್ತು. ಮಂಗಳೂರು ಕರಾವಳಿ ಕರ್ನಾಟಕದಲ್ಲಿದ್ರೂ ಅದರ ಪ್ರಮುಖ ರೈಲ್ವೆ ಆಡಳಿತ ಕೇರಳದಿಂದ ನಡೆಯುತ್ತಿದ್ದುದರಿಂದ ಸ್ಥಳೀಯರ ಬೇಡಿಕೆಗಳಿಗೆ ಆದ್ಯತೆ ಸಿಗುತ್ತಿಲ್ಲ ಎಂಬ ಅಸಮಾಧಾನ ದಶಕಗಳಿಂದ ಇತ್ತು. ಮುಖ್ಯವಾಗಿ ಬೆಂಗಳೂರು ಮಂಗಳೂರು ರೈಲ್ವೆ ಮಾರ್ಗದ ನಿರ್ವಹಣೆಯಲ್ಲಿ ಎರಡು ವಿಭಿನ್ನ ರೈಲ್ವೆ ಆಡಳಿತಗಳ ನಡುವಿನ ಸಮನ್ವಯವು ಸವಾಲಾಗಿತ್ತು. ಇದೀಗ ಮಂಗಳೂರು ಪ್ರದೇಶವು ಕರ್ನಾಟಕದ ನೈಋತ್ಯ ರೈಲ್ವೆ ಆಡಳಿತಕ್ಕೆ ಹತ್ತಿರವಾಗುವುದರಿಂದ ಈ ಸಮಸ್ಯೆಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ. ಮೈಸೂರು ಡಿವಿಷನ್ಗೆ ಬಂತಂತ ಹೇಳಿದರೆ ನಮ್ಮ ಈ ರೈಲ್ವೆಗೆ ಸಂಬಂಧಪಟ್ಟಂಥ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮತ್ತು ಇನ್ನಿತರ ವಿಚಾರಗಳು ಇದೆಲ್ಲ ಕೂಡ ಅದಕ್ಕೆ ಪ್ರಾಮುಖ್ಯತೆ ಸಿಗ್ತದೆ. ಅದಕ್ಕೆ ಇನ್ನು ಮೈಸೂರು ಡಿವಿಷನ್ ಆದ ಕಾರಣ ನಮ್ಮಲ್ಲಿ ಭಾಳಷ್ಟು ಅಂಡರ್ ಪಾಸ್ ಆಗಬೇಕಾಗ್ತದೆ, ಬ್ರಿಡ್ಜ್ ಇದು ಟ್ರ್ಯಾಕ್ ಆಗಬೇಕಾಗ್ತದೆ. ಅದೇ ರೀತಿ ಡೆವಲಪ್ಮೆಂಟ್ಗೆ ಇದೆಲ್ಲ ಪೂರಕವಾಗಿ ಬರ್ತಂತ ಹೇಳಿಕೆ ಬಯಸ್ತೇನೆ. ಮಂಗಳೂರು ಸೆಂಟ್ರಲ್ ಜಂಕ್ಷನ್ ಅಭಿವೃದ್ಧಿಗೆ ವೇಗ. ಈ ಬದಲಾವಣೆಯ ದೊಡ್ಡ ನಿರೀಕ್ಷೆ ಮಂಗಳೂರು ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ, ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ ನಿಲ್ದಾಣಗಳ ಆಧುನೀಕರಣ, ಹೊಸ ಪ್ಲಾಟ್ಫಾರ್ಮ್ಗಳು, ಪ್ರಯಾಣಿಕರ ಸೌಲಭ್ಯ ಮತ್ತು ರೈಲು ಸಂಪರ್ಕ ವಿಸ್ತರಣೆಗೆ ಈಗ ಹೆಚ್ಚಿನ ಗಮನ ಸಿಗಬಹುದು ಎಂಬ ನಿರೀಕ್ಷೆ ಇದೆ. ಇನ್ನು ಕರಾವಳಿಯ ಜನಪ್ರತಿನಿಧಿಗಳು ನೇರವಾಗಿ ನೈಋತ್ಯ ರೈಲ್ವೆ ಆಡಳಿತದೊಂದಿಗೆ ಚರ್ಚಿಸಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಒತ್ತಾಯಿಸುವ ಅವಕಾಶವೂ ಹೆಚ್ಚಲಿದೆ. ಮಂಗಳೂರು ಪ್ರಮುಖ ಬಂದರು ನಗರವಾಗಿರುವುದರಿಂದ ಸರಕು ಸಾಗಣೆಯ ದೃಷ್ಟಿಯಿಂದಲೂ ಈ ಬದಲಾವಣೆ ಮಹತ್ವದಾಗಿದೆ. ಬಂದರಿನಿಂದ ದೇಶದ ವಿವಿಧ ಭಾಗಗಳಿಗೆ ಸರಕು ಸಾಗಿಸುವ ರೈಲು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಸಾಧ್ಯತೆ ಇದೆ. ಸಿಬ್ಬಂದಿಗೆ ಆಯ್ಕೆಯ ಅವಕಾಶ. ಆಡಳಿತಾತ್ಮಕ ವರ್ಗಾವಣೆಯ ಸಂದರ್ಭದಲ್ಲಿ ಸಿಬ್ಬಂದಿ ಹಿತಾಸಕ್ತಿಯ ಬಗ್ಗೆಯೂ ಕ್ರಮ ಕೈಗೊಳ್ಳಲಾಗಿದೆ. ಗೆಜೆಟೆಡ್ ಅಲ್ಲದ ಸಿಬ್ಬಂದಿಗಳಿಗೆ ದಕ್ಷಿಣ ರೈಲ್ವೆಯಲ್ಲಿ ಮುಂದುವರಿಯಬೇಕೇ ಅಥವಾ ನೈಋತ್ಯ ರೈಲ್ವೆಗೆ ವರ್ಗಾವಣೆಯಾಗಬೇಕೇ ಎಂಬ ಆಯ್ಕೆಯ ಅವಕಾಶ ನೀಡಲಾಗಿದೆ ಎನ್ನಲಾಗಿದೆ. ನೈಋತ್ಯ ರೈಲ್ವೆಗೆ ತೆರಳಲು ಆಯ್ಕೆ ಮಾಡುವ ಸಿಬ್ಬಂದಿಯ ಸೇವಾ ಹಿರಿತನವನ್ನು ಅವರ ಹಿಂದಿನ ಸೇವೆಯನ್ನು ಪರಿಗಣಿಸಿ ನಿರ್ಧರಿಸುವ ವ್ಯವಸ್ಥೆ ಮಾಡಲಾಗಿದೆ. ಕೇರಳಕ್ಕೆ ಏಕೆ ಆಕ್ಷೇಪ? ಆದರೆ ಈ ನಿರ್ಧಾರಕ್ಕೆ ಕೇರಳದಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಮಂಗಳೂರು ಜಂಕ್ಷನ್ ಅನ್ನು ಪಾಲಕ್ಕಾಡ್ ವಿಭಾಗದಿಂದ ಬೇರ್ಪಡಿಸಿ ನೈಋತ್ಯ ರೈಲ್ವೆಗೆ ಸೇರಿಸುವ ರೈಲ್ವೆ ಮಂಡಳಿಯ ಏಕಪಕ್ಷೀಯ ನಿರ್ಧಾರ ಒಪ್ಪಲಾಗದು ಎಂದು ಕೇರಳದ ರಾಜಕೀಯ ವಲಯದಿಂದ ಆಕ್ಷೇಪ ಕೇಳಿಬಂದಿದೆ. ಕೇರಳ ಸಿಎಂ ವಿ.ಡಿ. ಸತೀಶನ್ ಅವರು ಈ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ರೈಲ್ವೆ ಸಚಿವರ ಜೊತೆ ಮಾತುಕತೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈ ಬದಲಾವಣೆಯಿಂದ ದಕ್ಷಿಣ ರೈಲ್ವೆಯ ಆದಾಯ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀಳಲಿದೆ ಎಂದು ವಾದಿಸಲಾಗಿದೆ. ಈ ವಿಷಯವನ್ನು ಪ್ರಧಾನಿ ಮತ್ತು ರೈಲ್ವೆ ಸಚಿವರ ಗಮನಕ್ಕೆ ತುರ್ತಾಗಿ ತರಲಾಗುವುದು ಎಂದು ಹೇಳಲಾಗಿದೆ. ಅಂದ್ರೆ ಕರ್ನಾಟಕಕ್ಕೆ 5 ದಶಕಗಳ ಬೇಡಿಕೆ ಈಡೇರಿದ ಕ್ಷಣವಾದ್ರೆ ಕೇರಳಕ್ಕೆ ದಕ್ಷಿಣ ರೈಲ್ವೆಯ ಆದಾಯ ಮತ್ತು ಆಡಳಿತಾತ್ಮಕ ಹಿತಾಸಕ್ತಿಗೆ ಹೊಡೆತ ಎಂಬ ಆತಂಕ ಎದುರಾಗಿದೆ. ಚೌಟ ಸೋಮಣ್ಣ ಪಾತ್ರ. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಮತ್ತು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಕರಾವಳಿಯ ಜನಪ್ರತಿನಿಧಿಗಳ ಪ್ರಯತ್ನವು ಈ ಬೆಳವಣಿಗೆಯಲ್ಲಿ ಮಹತ್ವ ಪಡೆದಿದೆ. ಕರಾವಳಿ ಕರ್ನಾಟಕದ ರೈಲ್ವೆ ಬೇಡಿಕೆಗಳಿಗೆ ರಾಜ್ಯದ ಆಡಳಿತದೊಂದಿಗೆ ಹೆಚ್ಚು ನೇರವಾದ ಸಂಪರ್ಕ ಬೇಕು ಎಂಬ ಬೇಡಿಕೆ ಹಲವು ವರ್ಷಗಳಿಂದ ಇತ್ತು. ಒಟ್ಟಿನಲ್ಲಿ 2026 ಅಕ್ಟೋಬರ್ 1ರಂದು ಕರಾವಳಿ ಕರ್ನಾಟಕದ ರೈಲ್ವೆ ಇತಿಹಾಸದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ದಿನವಾಗಬಹುದು. ಆದರೆ ಮಂಗಳೂರು ರೈಲ್ವೆ ಪ್ರದೇಶವನ್ನು ನೈಋತ್ಯ ರೈಲ್ವೆಗೆ ಸೇರಿಸುವ ನಿರ್ಧಾರ ಅಂತಿಮವಾಗಿ ಯಾವ ರೂಪದಲ್ಲಿ ಜಾರಿಗೆ ಬರಲಿದೆ? ಕೇರಳದ ವಿರೋಧದ ಬಳಿಕ ರೈಲ್ವೆ ಮಂಡಳಿ ತನ್ನ ನಿರ್ಧಾರವನ್ನು ಬದಲಿಸಬಹುದೇ? ಮತ್ತು ಈ ಆಡಳಿತಾತ್ಮಕ ಬದಲಾವಣೆ ನಿಜವಾಗಿಯೂ ಮಂಗಳೂರು ಕರಾವಳಿಯ ರೈಲ್ವೆ ಅಭಿವೃದ್ಧಿಗೆ ವೇಗ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕು. ಇದೀಗ 3ನೇ ಸುದ್ದಿ. ಹೋಟೆಲ್ಗೆ ಹೋಗಿ ಪನ್ನೀರ್ ಬಟರ್ ಮಸಾಲಾ ಅಥವಾ ಕಡಾಯಿ ಪನ್ನೀರ್ ಆರ್ಡರ್ ಮಾಡಿದ್ರೆ ನಿಮಗೆ ನಿಜವಾದ ಹಾಲಿನ ಪನ್ನೀರ್ ಸಿಗುತ್ತಿದೆ ಅಥವಾ ಪನ್ನೀರ್ನಂತೆ ಕಾಣುವ ಪರ್ಯಾಯ ಉತ್ಪನ್ನವನ್ನೇ ನೀಡಲಾಗುತ್ತಿದೆ? ಈ ಪ್ರಶ್ನೆ ಈಗ ಕರ್ನಾಟಕದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗ ಮಹತ್ವದ ಕ್ರಮ ಕೈಗೊಂಡಿದೆ. ಪನ್ನೀರ್ ಹೆಸರಿನಲ್ಲಿ ಮಾರಾಟವಾಗುತ್ತಿರುವ ಅನಲಾಗ್ ಅಥವಾ ಕೃತಕ ಪನ್ನೀರ್ನ ಉತ್ಪಾದನೆ, ಸಂಸ್ಕರಣೆ, ಪ್ಯಾಕಿಂಗ್, ಸಂಗ್ರಹಣೆ, ಸಾಗಣೆ, ಮಾರಾಟ, ಪ್ರದರ್ಶನ ಮತ್ತು ಪೂರೈಕೆಗೆ 1 ವರ್ಷ ನಿಷೇಧ ವಿಧಿಸಲಾಗಿದೆ.
ಈ ಕ್ರಮ ಆಗಸ್ಟ್ 17ರಂದು ಹೊರಡಿಸಲಾದ ಅಧಿಸೂಚನೆಯ ಆಧಾರದಲ್ಲಿದ್ದು ಗ್ರಾಹಕರ ಆರೋಗ್ಯ ಮತ್ತು ಹಿತಾಸಕ್ತಿ ರಕ್ಷಿಸುವುದು ಇದರ ಉದ್ದೇಶವಾಗಿದೆ. ಪನೀರ್ ಹೆಸರಲ್ಲಿ ಕೃತಕ ಉತ್ಪನ್ನಗಳಿಗೆ ಬ್ರೇಕ್. ಇಲ್ಲಿ ಒಂದು ಅಂಶವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅನಲಾಗ್ ಉತ್ಪನ್ನ ಇರುವುದೇ ಅಕ್ರಮ ಎಂಬುದಲ್ಲ. ಅದನ್ನು ನಿಜವಾದ ಹಾಲಿನ ಪನೀರ್ ಎಂದು ತಪ್ಪಾಗಿ ಹೇಳಿ ಮಾರಾಟ ಮಾಡುವುದು ಅಥವಾ ಗ್ರಾಹಕರ ದಾರಿ ತಪ್ಪಿಸುವುದೇ ಪ್ರಮುಖ ಸಮಸ್ಯೆ. ಹಾಲಿನ ಕೊಬ್ಬು ಅಥವಾ ಹಾಲಿನ ಘನಾಂಶವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಸಸ್ಯಜನ್ಯ ಎಣ್ಣೆ, ಕೊಬ್ಬು ಅಥವಾ ಇತರ ಹಾಲೇತರ ಪದಾರ್ಥಗಳಿಂದ ಬದಲಾಯಿಸಿ ಪನೀರ್ನಂತೆ ಕಾಣುವ ಉತ್ಪನ್ನವನ್ನು ತಯಾರಿಸಿ ಅಥವಾ ಹಾಲಿನೇತರ ಪನೀರ್ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಉತ್ಪನ್ನಗಳನ್ನು ಗ್ರಾಹಕರ ಮುಂದೆ ಸರಳವಾಗಿ ಪನೀರ್ ಎಂದು ಹೆಸರಿಸಿ ಮಾರಾಟ ಮಾಡಬಾರದು ಎಂಬ ನಿಯಮಗಳಿವೆ. ಅನಲಾಗ್ ಪನೀರ್ ಎಂದರೇನು? ಸಾಮಾನ್ಯ ಪನೀರ್ ಅನ್ನು ಹಾಲನ್ನು ಹೆಪ್ಪುಗಟ್ಟಿಸಿ ತಯಾರಿಸಲಾಗುತ್ತದೆ. ಇದರಲ್ಲಿ ಹಾಲಿನ ಪ್ರೋಟೀನ್ ಮತ್ತು ಕೊಬ್ಬಿನ ಅಂಶ ಪ್ರಮುಖವಾಗಿರುತ್ತದೆ. ಆದರೆ ಅನಲಾಗ್ ಪನೀರ್ ಅಥವಾ ಪನೀರ್ ಹೋಲಿಕೆಯ ಉತ್ಪನ್ನಗಳಲ್ಲಿ ಹಾಲಿನ ಕೆಲವು ಪ್ರಮುಖ ಅಂಶಗಳ ಬದಲಾಗಿ ಹಾಲೇತರ ಪದಾರ್ಥಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಸಸ್ಯಜನ್ಯ ಪ್ರೋಟೀನ್ ಬಳಸಿದರೆ ಅಂತಿಮ ಉತ್ಪನ್ನವು ಪನೀರ್ನಂತೆ ಕಾಣಬಹುದು ಅಥವಾ ಅದರ ಕಾರ್ಯಾತ್ಮಕ ಗುಣಗಳನ್ನು ಹೋಲಬಹುದು. ಆದರೆ ಅದು ಕಾನೂನುಬದ್ಧವಾಗಿ ಹಾಲಿನ ಪನೀರ್ಗೆ ಸಮಾನವಾಗುವುದಿಲ್ಲ. ಹೋಟೆಲ್, ರೆಸ್ಟೋರೆಂಟ್ ಮತ್ತು ಇತರ ಆಹಾರ ಸೇವಾ ಸಂಸ್ಥೆಗಳು ತಾವು ಖರೀದಿಸಿರುವ ಕಚ್ಚಾ ಪದಾರ್ಥಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ಕೇಂದ್ರ ಆಹಾರ ಸುರಕ್ಷತಾ ಪ್ರಾಧಿಕಾರವು ಈಗಾಗಲೇ ಆಹಾರ ಸೇವಾ ಸಂಸ್ಥೆಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದೆ. ಚೀಸ್ ಅನಲಾಗ್ ಅಥವಾ ಹಾಲೇತರ ಉತ್ಪನ್ನಗಳನ್ನು ಪನೀರ್ ಎಂದು ಬಳಸಬಾರದು. ಒಂದು ವೇಳೆ ಪನೀರ್ಗೆ ಪರ್ಯಾಯವಾದ ಅನಲಾಗ್ ಉತ್ಪನ್ನಗಳನ್ನು ಬಳಸುತ್ತಿದ್ದರೆ ಅದರ ನಿಜವಾದ ಸ್ವರೂಪವನ್ನು ಗ್ರಾಹಕರಿಗೆ ಸ್ಪಷ್ಟಪಡಿಸುವುದು ಅಗತ್ಯ. ಆಹಾರ ಸೇವಾ ಸಂಸ್ಥೆಗಳು ತಮ್ಮ ಖರೀದಿ ಮತ್ತು ಪರೀಕ್ಷೆ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸುವಂತೆಯೂ ಸೂಚಿಸಲಾಗಿದೆ. ಗ್ರಾಹಕರಿಗೆ ತಿಳಿದಂತೆ ಕೊಟ್ರೆ ಕ್ರಮ. ಸಾಮಾನ್ಯ ಗ್ರಾಹಕರಿಗೆ ತಟ್ಟೆಯಲ್ಲಿ ಬಡಿಸಿದ ನಂತರ ಅದು ನಿಜವಾದ ಹಾಲಿನ ಪನೀರ್ನಿಂದ ತಯಾರಾದ ಖಾದ್ಯವು ಅಥವಾ ಪರ್ಯಾಯ ಉತ್ಪನ್ನದಿಂದ ತಯಾರಾಗಿದ್ದು ಎಂಬುದು ಗುರುತಿಸುವುದು ಯಾವಾಗಲೂ ಸುಲಭವಲ್ಲ. ಅದರಲ್ಲೂ ಹೋಟೆಲ್ಗಳಲ್ಲಿ ಪನೀರ್ ಟಿಕ್ಕಾ, ಪನೀರ್ ಬಟರ್ ಮಸಾಲಾ ಅಥವಾ ಕಡಾಯಿ ಪನೀರ್ ಎಂದು ಆರ್ಡರ್ ಮಾಡಿದ ಗ್ರಾಹಕರಿಗೆ ನಿಜವಾಗಿ ಯಾವ ಉತ್ಪನ್ನವನ್ನು ನೀಡಲಾಗುತ್ತಿದೆ ಎಂಬುದು ಮುಖ್ಯ ಪ್ರಶ್ನೆ. ಇದೇ ಕಾರಣಕ್ಕೆ ಆಹಾರ ಸಂರಕ್ಷಣಾ ಅಧಿಕಾರಿಗಳು ತಪ್ಪು ಲೇಬಲಿಂಗ್, ತಪ್ಪು ಮಾರಾಟ ಮತ್ತು ಗ್ರಾಹಕರನ್ನು ದಾರಿ ತಪ್ಪಿಸುವ ಕ್ರಮಗಳ ಬಗ್ಗೆ ಕಠಿಣ ನಿಲುವು ತೆಗೆದುಕೊಂಡಿದ್ದಾರೆ. ಅಗತ್ಯವಿದ್ದರೆ ಉತ್ಪನ್ನಗಳ ಮಾದರಿ ಸಂಗ್ರಹಿಸಿ ಪರೀಕ್ಷೆ ನಡೆಸುವ ಸಾಧ್ಯತೆಯೂ ಇದೆ. ನಿಜವಾದ ಪನೀರ್ ಮತ್ತು ಅನಲಾಗ್ ನಡುವಿನ ವ್ಯತ್ಯಾಸ ಸರಳವಾಗಿ ಹೇಳುವುದಾದ್ರೆ, ನಿಜವಾದ ಪನೀರ್ ಹಾಲಿನ ಉತ್ಪನ್ನ, ಅನಲಾಗ್ ಉತ್ಪನ್ನ ಪನೀರ್ನಂತೆ ಕಾಣುವ ಪರ್ಯಾಯ ಉತ್ಪನ್ನ. ಎರಡರ ಉತ್ಪನ್ನ ವಿಧಾನ, ಪದಾರ್ಥಗಳ ಸಂಯೋಜನೆ ಮತ್ತು ಪೌಷ್ಟಿಕ ಸ್ವರೂಪ ಒಂದೇ ಆಗಿರಬೇಕಾಗಿಲ್ಲ. ಭಾರತೀಯ ಆಹಾರ ಸಂರಕ್ಷಣಾ ನಿಯಮಗಳಲ್ಲೂ ಡೈರಿ ಅನಲಾಗ್ಗಳನ್ನು ಹಾಲು ಅಥವಾ ಹಾಲಿನ ಉತ್ಪನ್ನಗಳೆಂದು ಪರಿಗಣಿಸಲಾಗುವುದಿಲ್ಲ. ಹಾಲಿನ ಪ್ರಮುಖ ಅಂಶಗಳಾದ ಹಾಲಿನ ಕೊಬ್ಬು ಅಥವಾ ಪ್ರೋಟೀನ್ಗೆ ಹಾಲೇತರ ಪದಾರ್ಥಗಳನ್ನು ಬದಲಿಯಾಗಿ ಬಳಸಿದ್ರೆ ಅದು ಅನಲಾಗ್ ವರ್ಗಕ್ಕೆ ಸೇರುತ್ತದೆ. ಒಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಈ ಕ್ರಮದ ಉದ್ದೇಶ ಕೇವಲ ಅನಲಾಗ್ ಉತ್ಪನ್ನದ ವಿರುದ್ಧ ಕ್ರಮ ಕೈಗೊಳ್ಳುವುದಲ್ಲ, ಗ್ರಾಹಕ ಪನೀರ್ ಎಂದು ಹಣ ಕೊಟ್ಟಾಗ ಆತ ನಿಜವಾಗಿಯೂ ಏನು ತಿನ್ನುತ್ತಿದ್ದಾನೆ ಎಂಬುದನ್ನು ತಿಳಿಯುವ ಹಕ್ಕನ್ನು ರಕ್ಷಿಸುವುದಾಗಿದೆ. ಮುಂದಿನ 1 ವರ್ಷದ ನಿಷೇಧದ ಅವಧಿಯಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಆಹಾರ ಮಾರಾಟ ಸಂಸ್ಥೆಗಳು ಪನೀರ್ ಖರೀದಿ ಹಾಗೂ ಬಳಕೆಯಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಪನೀರ್ ಹೆಸರಿನಲ್ಲಿ ಕೃತಕ ಅಥವಾ ಹಾಲೇತರ ಉತ್ಪನ್ನ ನೀಡಿದ್ರೆ ಕ್ರಮದ ಸಾಧ್ಯತೆ ಇದೆ. ಹೀಗಾಗಿ ಇನ್ನು ಮುಂದೆ ಪನೀರ್ ಖಾದ್ಯಗಳ ವಿಚಾರದಲ್ಲಿ ಆಹಾರ ಸುರಕ್ಷತಾ ಇಲಾಖೆಯ ಕಣ್ಣು ಇನ್ನಷ್ಟು ತೀಕ್ಷ್ಣವಾಗಲಿದೆ. ಇದಿಷ್ಟು ಈ ದಿನದ 3 ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ 3 ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.